ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಮಗ ಇಲ್ಲ ನಿಮ್ಗೆಲ್ಲ ವೆಲ್ಕಮ್ ಮಾಡಕ್ಕೆ. ಅದಕ್ಕೆ ನಮ್ಮ ಅಪ್ಪಾಜಿನೇ ಕರ್ಕೊಂಡ್ ಬಂದಿದ್ದೀನಿ ಅಡ್ಗೆ ಮನೆಗೆ. ಅವ್ರು ಬರಲ್ಲ ಅಂತ ಹಠ. ಆಲ್ರೆಡಿ 8 ಗಂಟೆ ಆಗ್ಬಿಟ್ಟಿದೆ. ಅಂದ್ರೂ ವ್ಲಾಗ್ ಮಾಡೋಣ ಬಾರಪ್ಪ ಬಾರಪ್ಪ ಅಂತ ಬಂದು ಕೂರಿಸ್ಕೊಂಡಿದೀನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಒಂದು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ ಸ್ಟಾರ್ಟ್ ಮಾಡಿದೀನಿ. ನಂಗೆ ಕುಕಿಂಗ್ ಅಂದ್ರೆ ತುಂಬಾ ಇಷ್ಟ. ಬಟ್ ನಾನು ಇತ್ತೀಚೆಗೆ ಮಾಡಲ್ಲ, ವರ್ಕ್ ಪ್ರೆಷರ್ ಇಂದ ಅಮ್ಮನೇ ಅಡ್ಗೆ ಮಾಡ್ತಾರೆ. ಬಟ್ ಏನಾದ್ರು ಸ್ಪೆಷಲ್ ಇದ್ರೆ ಟ್ರೈ ಮಾಡ್ತೀನಿ. ಅದಕ್ಕೆ ಇವತ್ತು ಏನ್ ಮಾಡಿದ್ವಿ ಅಂದ್ರೆ, ಸ್ವಲ್ಪ ಲಾಸ್ಟ್ ವೀಕೆಂಡ್ ತಂದಿದ್ದು ಸ್ವಲ್ಪ ಚಿಕನ್ ಉಳಿಸ್ಕೊಂಡಿದೆ ನಾನು. ಸ್ವಲ್ಪ ಒಂದ್ 5-6 ಪೀಸಸ್. ಸೊ ಅದಕ್ಕೇನೆ ಚಿಕನ್ ಮೊಮೋಸ್ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಇನ್ನು ಏನು ಸ್ಟಾರ್ಟ್ ಮಾಡಿಲ್ಲ. ಯೂಟ್ಯೂಬ್ ನೋಡ್ಕೊಂಡಿದೀನಿ. ವೆಜ್ ಮೊಮೋಸ್ ಟ್ರೈ ಮಾಡಿದೀನಿ, ಚಿಕನ್ ಮೊಮೋಸ್ ಇದೇ ಫಸ್ಟ್ ಮಾಡ್ತಾ ಇರೋದು. ಬಟ್ ರೀಸೆಂಟ್ ಆಗಿ ನಮ್ ಕ್ಯಾರ್ಪೇಟೆ ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ಹೋಟೆಲ್ ಇದೆ, ನಂಗೆ ಅದ್ರ ನೇಮ್ ಮರ್ತೋಗಿದೆ. ನಾನು ನನ್ ಕಲಿಗ್ ಹೋಗಿದ್ವಿ, ಅಲ್ಲಿ ಚಿಕನ್ ಮೊಮೋಸ್ ಟೇಸ್ಟ್ ಮಾಡಿದೆ. ನಂಗೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗ್ ಅನ್ನಿಸ್ತು ನನ್ಗೆ. ಅದಕ್ಕೇನೆ ಮಾಡ್ಬೇಕು ಅಂತ ಹೇಳಿ ಅಮ್ಮನ ಹತ್ರ ಉಳಿಸ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ ಇವತ್ತಿನ ಚಿಕನ್ ಮೊಮೋಸ್ ಕುಕಿಂಗ್ ಬ್ಲಾಗ್ ನಮ್ಮಂಜಪ್ಪ ಜೊತೆ ಬಿಗಿನ್ ಮಾಡೋಣ. ನಾನು ಇನ್ನೂ ಚಿಕನ್ ಮೊಮೋಸಿಗೆ ಬೇಕಲ್ಲ, ಅದು ಡೋನೇ ಕಲ್ಸ್ಕೊಂಡಿಲ್ಲ. ಸ್ವಲ್ಪ ಮೈದಾ ಇಟ್ಟು ಸ್ವಲ್ಪ ಸ್ವಲ್ಪ ಅಂದ್ರೆ ಲೈಕ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಲ್ಸ್ಕೊತೀನಿ ಅಷ್ಟೇ. ವೇಸ್ಟ್ ಮಾಡಿದ್ರೆ ಬೈಸ್ಕೊತೀನಿ ಅದಕ್ಕೆ. ಆಮೇಲೆ ಸ್ವಲ್ಪ ತಗೊಂಡಿದ್ದೀನಿ. ಇದಕ್ಕೆ ಉಪ್ಪು. ಮಂಜಪ್ಪಂಗ್ ಹೆಂಗ್ ಗೊತ್ತಾ, ಚಿಕನ್ ಮಾಡಿದೀನಿ ಬಾರಪ್ಪ ತಿನ್ನಿಸ್ತೀನಿ ಅಡ್ಗೆ ಮನೇಲಿ ಅಂತ ಆಚೆ ತರ್ಸ್ ಕರ್ಕ ಬಂದ್ಬಿಟ್ಟಿದೀನಿ. ಪಾಪ ನಮ್ಮ ಅಪ್ಪಂಗ್ ಗೊತ್ತೇ ಇಲ್ಲ ಇನ್ನು ಮಾಡ್ತಾ ಇದೀನಿ ಇವಾಗ ಅಂತ. ಸ್ವಲ್ಪ ಆಯಿಲ್, ಸ್ವಲ್ಪ ಲಾಸ್ಟಿಗೆ ಆಮೇಲೆ ಹಾಕೋತೀನಿ. ಇಷ್ಟನ್ನ ತಗೊಂಡು ಡೋ ನಾರ್ಮಲ್ ಚಪಾತಿ ಹಿಟ್ಟದಕ್ ಬರಂಗೆ ಕಲ್ಸ್ಕೊಳ್ಳೋದು. ಇದನ್ನ ನನ್ ಮಗ ಇದ್ದಿದ್ರೆ ಮಜಾ ಮಾಡ್ಬೋದಿತ್ತು, ಏನಾದ್ರೂ ವೆಲ್ಕಮ್ ಹೇಳೋನು, ಏನಾದ್ರೂ ಮಧ್ಯ ಮಾತಾಡ್ಸ್ಬೋದಿತ್ತು. ಬಟ್ ಅವ್ರ ಅಪ್ಪಾಜಿ ಊರಿಗೆ ಹೋಗಿದ್ದಾನೆ, ಸಮ್ಮರ್ ಕ್ಲಾಸಿಗೆ ಜಾಯ್ನ್ ಆಗಿದ್ದಾನೆ. ಹಂಗಾಗಿ ನನ್ ಮಗ ಇಲ್ಲ, ನಮ್ಮ ಮಂಜಪ್ಪನೇ. ನಮ್ಮ ಮಂಜಪ್ಪ ಮೂಡಿದ್ರೆ ಚೆನ್ನಾಗ್ ಮಾತಾಡ್ತಾರೆ, ಬಟ್ ಮೂಡಿಲ್ಲ ಅಂದ್ರೆ ಬೈತಾರೆ. ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾ, ಈ ಕ್ಯಾಮ್ರಾ ಇವೆಲ್ಲ ಗೊತ್ತಿಲ್ಲ ಅಲ್ಲ ಅವ್ರಿಗೆ. ಇದು ಯಾವ ಜೊತೆ ಮಾತಾಡ್ತಿದ್ದಾಳೆ ಹುಚ್ಚಿ ಅಂತ ಅನ್ಕೋತಾರೆ. ನೋಡಿ ಹೆಂಗ್ ಲುಕ್ ಕೊಟ್ರು. ಅವ್ರಿಗೆ ಇವೆಲ್ಲ ಗೊತ್ತಾಗಲ್ಲ ಅಲ್ಲ. ನನ್ ತಂಗಿ ಇದ್ದಾಗ ಮಾಡ್ಬೋದು, ಅವಳಿದ್ರೆ ಸ್ವಲ್ಪ ಅವಳು ಹೇಳಿದ್ ಮಾತು ಕೇಳ್ಕೊಂಡ್ ಮಾತಾಡ್ತಾರೆ. ಬಟ್ ಅವಳು ವ್ಲಾಗಿಗ್ ಬರಲ್ಲ, ಅವೆಲ್ಲ ರಿಸ್ಕ್. ತುಂಬಾ ದಿನ ಆಗಿದೆ ಅನ್ಬಿಟ್ಟು ಅಂದ್ರೂ ಈ ವ್ಲಾಗ್ ಪೋಸ್ಟ್ ಪೋನ್ ಮಾಡ್ತಾನೆ ಇದೀನಿ ಆಲ್ರೆಡಿ 3-4 ಡೇಸ್ ಇಂದಾನು. ಬಟ್ ತುಂಬಾ ದಿನ ಆಗಿದೆ, ಒಂದ್ ಬ್ಲಾಗ್ ಮಾಡ್ಲೇಬೇಕು ಅಂತ ಹಠಕ್ ಬಿದ್ದು ಮಾಡ್ತಾ ಇದೀನಿ. ಸೊ ಇದನ್ನ ಸ್ವಲ್ಪ ಲಾಸ್ಟಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡೆ. ಎಣ್ಣೆ ಹಾಕೊಂಡಿ ಮಾಡ್ತಾ ಇದೀನಿ. ಓಕೆ, ಈ ಅದಕ್ ಬಂದಿದೆ ಇಷ್ಟು ಸಾಕು. ಇಷ್ಟು ಹೆಂಗ್ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಿದೆ ನಂಗೆ ಗೊತ್ತಿಲ್ಲ. ಉಲ್ಟಾ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡ್ತಾ ಇದೀನಿ. ನೋಡ್ಕೊಳಕ್ ನಮ್ಮ ಅಮ್ಮನೂ ಇಲ್ಲ. ನಮ್ಮಮ್ಮ ಯಾಕೋ ರಾತ್ರಿ ನಿದ್ದೆ ಮಾಡಿಲ್ಲ, ಇವಾಗ ನಿದ್ದೆ ಅಂತ ಮಲ್ಕೊಂಡಿದ್ದಾರೆ. ಸ್ಲೀಪಿಂಗ್ ಅಲ್ಲ, ಹಂಗೆ. ಹಂಗಾಗಿ ಉಲ್ಟಾ ಕ್ಯಾಮ್ರಾದಲ್ಲಿ ಏನ್ ಬರುತ್ತೆ ನೋಡ. ಓಕೆ, ಸೊ ಡೋ ರೆಡಿ ಮಾಡಿದೆ. ನೆಕ್ಸ್ಟ್ ವಿ ವಿಲ್ ಟೇಕ್ ಚಿಕನ್ ವಾಶ್ಡ್, ಆಲ್ರೆಡಿ ವಾಶ್ ಮಾಡ್ಕೋಬೇಕು. ಬೋನ್ಲೆಸ್ ಪೀಸಸ್ ತಗೊಂಡಿದ್ದೀನಿ. ಬೋನ್ಲೆಸ್ ಪೀಸಸ್ ಎಲ್ಲದು ಬೋನ್ಲೆಸ್ ಪೀಸಸ್. ಈಗ ಇದನ್ನ ಜಾರ್ಗೆ ಹಾಕೋತೀನಿ. ಅಮ್ಮ ಜಾರಲ್ಲ ಇದ್ರದು ಮಿಕ್ಸಿ ಜಾರುನು ತೆಗ್ದಿಟ್ಕೊಂಡಿಲ್ಲ ನಾನು ವ್ಲಾಗ್ ಮಾಡಕ್ಕೆ. ಜಾರು, ಚಿಕನ್ ಜಾರ್ಗೆ ಅದೇ ನಮ್ದು ಕೈಮಾ ಬರುತ್ತಲ್ಲ, ಕೈಮಾ ತರ ಸ್ಟ್ರಕ್ಚರ್ ಇರ್ಬೇಕು. ಬಟ್ ಸಣ್ಣದಾಗಿ ಹೆಚ್ಚಿದ್ರಿಂದ ಟೇಸ್ಟ್ ಬರುತ್ತೆ. ಅಯ್ಯಪ್ಪ ನಂಗೆ ಅಷ್ಟೊಂದು ಪೇಶನ್ಸ್ ಇಲ್ಲಪ್ಪ, ನಮ್ಮ ಅಪ್ಪ ಬೈದ್ ಬಿಡ್ತಾರೆ. ಮಂಜಪ್ಪ ಚಿಚ್ಚಿ ಮಾಡ್ಲವ, ಚಿಚ್ಚಿ ತಿಂತೀರಾ ಅಪ್ಪ? ನಾನು ಹೇಳಿಲ್ವಾ ಅವ್ರಿಗೆ ಹಿಂಸೆ ಕೊಟ್ಟು ಕರ್ಕೊ ಬಂದಿದ್ದೀನಿ ಅಂತ, ಅಷ್ಟೇ, ಏನಿಲ್ಲ.
ಯೂಟ್ಯೂಬ್ ನೋಡ್ಕೊಂಡಿದ್ದೆ, ಬಟ್ ಈಗ ಮರ್ತೋಯ್ತು. ಏನ್ 28 ರೆಸಿಪಿ ಇರ್ತಾವಪ್ಪ, ಯಾವ್ಯಾವ್ದಂತ ಫಾಲೋ ಮಾಡ್ಬೇಕು ನಾವು? ನೆಟ್ಟಿಗೆ ಒಂದ್ ಇರ್ಬೇಕಪ್ಪ, ಎಲ್ಲರೂ ಒಂದೇ ಹಾಕ್ಬೇಕು. ಅದ್ ಬಿಟ್ಬಿಟ್ಟು ಒಂದ್ ರೆಸಿಪಿ ಒಬ್ರು ಒಂದ್ ಹಾಕ್ತಾರೆ, ಇನ್ನೊಂದ್ ರೆಸಿಪಿ ಇನ್ನೊಬ್ರು ಇನ್ನೊಂದ್ ಹಾಕ್ತಾರೆ. ಹೆಂಗ್ ಮಾಡೋದ್ ನಾವ್ ಆತರ? ಯೂಟ್ಯೂಬ್ ಒಂದ್ ಸ್ವಲ್ಪ ಅವೆಲ್ಲ ಫಿಲ್ಟರ್ ಮಾಡಿ ಹಾಕ್ಬೇಕಪ್ಪ. ಏನು ಎಲ್ಲಾರು ಅಪ್ಲೋಡ್ ಮಾಡಿದ್ನೆ ಸುಮ್ನೆ ಅಪ್ಲೋಡ್ ಮಾಡಕ್ ಬಿಟ್ಬಿಡ್ತಾರೆ. ಈಗ ನಾನ್ ಇವತ್ತೊಂದ್ ರೆಸಿಪಿ ಹಾಕ್ತೀನಿ, ನೀವು ಅದನ್ನ ನೋಡ್ಕೊಂಡು ನೀವು ಇನ್ನೊಂದ್ ರೆಸಿಪಿ ಹಾಕ್ತೀರೇನಪ್ಪ. ನೋಡ ಸದ್ಯಕ್ಕೆ ಇದಕ್ಕೆ ಲಿಟ್ಲ್ ಬಿಟ್ ಸಾಲ್ಟ್ ಅಂಡ್ ವೆಲ್ ಪೆಪ್ಪರ್. ನಮ್ಮನೆ ಅಚ್ಕಾರದ ಪುಡಿ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೆಲ್ಲ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ. ಇಲ್ಲಾಂದ್ರೆ ಅಚ್ಕಾರದ ಪುಡಿ ಹಾಕ್ಬೋದು, ಸ್ವಲ್ಪ ಪೆಪ್ಪರ್ ಹಾಕ್ತೀನಿ. ಒಂದ್ ನಿಮಿಷ ಇರಿ. ಸಾಲ್ಟು ಪೆಪ್ಪರ್ ಹಾಕೊಂಡಿದ್ನಲ್ಲ, ಅದನ್ನ ಮಿಕ್ಸರ್ ಮಾಡ್ಕೊಂಡಿದೀನಿ. ಈ ತರ ಬಂದಿದೆ. ಆಮೇಲೆ ಇನ್ನೊಂದ್ ಹೆಂಗ್ ಗೊತ್ತಾ, ನಾನು ವ್ಲಾಗ್ ಡಿಲೇ ಆಗೋ ಕಾರಣ ಆಕ್ಚುಲಿ ಯುಗಾದಿ ವ್ಲಾಗು, ಆಮೇಲೆ ಶಿವಮೊಗ್ಗ ಹೋಗಿದ್ವಿ ನಾನು ನನ್ ಮಗ, ಅದ್ರದ್ದೊಂದ್ ಸ್ವಲ್ಪ ಆಚೆ ಕಡೆ ಹೋಗಿರೋ ವ್ಲಾಗು, ಆಮೇಲೆ ಒಂದೆರಡು ಎಕ್ಸಿಬಿಷನ್ ಹೋಗಿದ್ವಿ, ಅವೆಲ್ಲ ಮಾಡಿ ಇಟ್ಕೊಂಡಿದೀನಿ. ಬಟ್ ನನ್ ಮೈಕ್ ಸರಿಯಾಗಿ ಬರ್ತಿಲ್ಲಪ್ಪ. ಯಾರಾದ್ರೂ ಆನ್ಲೈನ್ ವ್ಲಾಗಿಂಗ್ ಮಾಡೋ ಒಂದ್ ಒಳ್ಳೆ ಮೈಕ್ ಸಜೆಸ್ಟ್ ಮಾಡಿ, ವಿತ್ ಇನ್ 1000 ಬಜೆಟ್. ವಿ ಆರ್ ವೆರಿ ಪುವರ್ ಪೀಪಲ್, ಅದಕ್ಕಿಂತ ಜಾಸ್ತಿ ಬಜೆಟ್ ಇಲ್ಲ. ಒಂದ್ 2-3 ತರಿಸ್ತೆ ಮೀಶೋಲಿ, 2 ಯೂಸ್ ಆಗ್ಲಿಲ್ಲ. ಅದಕ್ಕೆ ಮೈಕ್ ಸರಿ ಇಲ್ಲದೆ ಅರ್ಧ ನನಗೆ ವ್ಲಾಗ್ ಮಾಡಕ್ ಬೇಜಾರ್ ಬಂದ್ ಹೋಗಿದೆ. ಅದು ಫಸ್ಟ್ ಆನ್ ಮಾಡಿದ್ರೆ ಇವ್ ಮೈಕ್ ಇದಾಗಲ್ಲ, ಆಫ್ ಆಗಲ್ಲ, ಅದೇ ಚಾರ್ಜ್ ಖಾಲಿ ಆಗ್ಬೇಕು. ಸರಿ ಇರ್ಲಿ ಬಿಡು, ಚಾರ್ಜ್ ಖಾಲಿ ಆಗೋವರೆಗೂ ರೆಕಾರ್ಡಿಂಗ್ ಮಾಡೋಣ ಅಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಈಗ್ಲೂ ನಾನು ಮಾತಾಡ್ತಾ ಇರೋದು ರೆಕಾರ್ಡಿಂಗ್ ಆಗ್ತಾ ಇದೆ ಏನೋ ನಂಗೆ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ, ಆಮೇಲೆ ರೆಕಾರ್ಡೇ ಇರಲ್ಲ, ಒಂದ್ ಡ್ರಾಪ್ ವಾಯ್ಸ್ ಬರಲ್ಲ. ಈ ಮೈಕ್ ಇಂದಾನೇ ಅರ್ಧ ನನ್ ವ್ಲಾಗಿಂಗ್ ಗಡ್ಡಿ ಆಗ್ತಾ ಇರೋದು. ಇದೇನ್ ರುಬ್ಕೊಂಡಿದೀನಲ್ಲ ಮಿಕ್ಸ್ಚರ್, ಅದಕ್ಕೆ ಒಂದ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮನೆ ರೆಡಿ ಇರಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೋಗೋದಿತ್ತು, ನಾನು ಮರ್ತ್ಕೊಂಡ್ಬಿಟ್ಟೆ. ಈಗ ಮತ್ತೆ ಅದನ್ನ ನಾನು ಏನ ಪೂಜೆ ಮಾಡ್ಕೊಳ್ಳಿ, ಡೈಪರ್ ಹಾಕಿ ನಿಂಕಂದ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಎಕ್ಸ್ಟ್ರಾ ಮಾಡ್ಕೊಂಡಿಲ್ಲ, ಅದಕ್ಕೆ ಈಗ ಮತ್ತೆ ಅದಕ್ಕೆ ಹಾಕ್ಬಿಟ್ರೆ ಏನೋಗ್ಬಿಟ್ಟು ಗೊತ್ತಾ, ಅದು ಚಿಕನ್ ಒಂದ್ ಸ್ವಲ್ಪ ಇರ್ಬೇಕತ್ತರ ತರಿ 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 ಹೋಗ್ಬಿಡುತ್ತೆ. ಇನ್ನೂ ಒಂಥರ ಪೇಸ್ಟ್ ಆಗ್ಬಿಡುತ್ತಪ್ಪ, ಪೇಸ್ಟ್ ಆದ್ರಂತೂ ಟೇಸ್ಟ್ ಇರಲ್ಲ. ಅದಕ್ಕೆ ಇವಾಗ ನಾನು ಅದನ್ನ ಹಾಕೊಳ್ಳಲ್ಲ, ಶುಂಠಿ ಬೆಳ್ಳುಳ್ಳಿ ಸಪರೇಟ್ ಮಾಡ್ಕೋತೀನಿ. ಎಲ್ಲ ಮಾಡಿಡ್ಬೇಕು, ಕುಕಿಂಗ್ ವ್ಲಾಗ್ ಅಲ್ವಾ, ಇದೇನ್ ರೆಸಿಪಿನಾ? ರೆಸಿಪಿ ಕೊಟ್ರೆ ಅದೊಂಥರ ವ್ಲಾಗ್ ಆಗಿರೋದ್ರಿಂದ ನಡೆಯುತ್ತೆ. ನಿಮ್ ಹತ್ರ ಮಾತಾಡ್ಕೊಂಡ್ ಮಾಡ್ಬೋದು. ನಾನು ಆಕ್ಚುಲಿ ಇಷ್ಟು ಮಾತಾಡ್ತಿರ್ಲಿಲ್ಲ, ನಾನು ತುಂಬಾ ಇಂಟ್ರೋವರ್ಟ್ ಪರ್ಸನ್. ಈಗ ಒಂದ್ 2 years ಬ್ಯಾಕ್ ಏನಾಯ್ತು ಅಂದ್ರೆ, ನಾನು ಪಬ್ಲಿಕ್ ಸೆಕ್ಟರ್ ನ ಚೂಸ್ ಮಾಡಿದೆ. ಪಬ್ಲಿಕ್ ಸೆಕ್ಟರ್ ನ ಚೂಸ್ ಮಾಡಿದಾಗ ಸರ್ವಿಸ್ ಅಂತ ಬರುತ್ತೆ. ಆ ಸರ್ವಿಸ್ ನ ನಾನು ಚೂಸ್ ಮಾಡಿದಾಗ ನಾನು ಸೆಲ್ಫ್ ರೆಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ನಮ್ಗೆ ಎಥಿಕ್ಸ್ ಅಂತ ಒಂದ್ ಪೇಪರ್ ಬರುತ್ತೆ, UPSC ಆಸ್ಪಿರೆಂಟ್ಸ್ ಇದ್ರೆ ಗೊತ್ತಿರುತ್ತೆ ಅವ್ರಿಗೆ. ಸೆಲ್ಫ್ ರೆಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ಹೇಳ್ತೀನಿ ಬಂದೆ. ಡೈಪರ್ ಕ್ಲೀನ್ ಮಾಡ್ಕೊಳ್ಳಿ, ಶೆಕೆ ಒಂದಕ್ಕೆ ಶೆಕೆ ಕಿಚನ್ ಅಲ್ಲಿ, ನಮ್ ಕಿಚನ್ ಅಲ್ಲಿ ನೋ ಫ್ಯಾನ್ ಪಾ. ಅಯ್ಯೋ ಮೆಂತೆ ಸೊಪ್ಪು ತೆಗ್ದಿದ್ದೀನಿ, ಕೊತ್ತಂಬರಿ ಸೊಪ್ಪು ತೆಗಿಯಕ್ಕೆ. ಸೆಲ್ಫ್ ರೆಟ್ರೋಸ್ಪೆಕ್ಷನ್ ಅಂತ ಒಂದ್ ಬರುತ್ತೆ. ಹಂಗಂದ್ರೆ ಏನು ಅಂದ್ರೆ, ನಮ್ಮನ್ನ ನಾವು ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ನಾವು ಮಾಡ್ತಾ ಇರೋ ಸರಿ ಇದೆಯಾ ತಪ್ಪಿದ್ಯಾ ಅಂತ ಥಿಂಕ್ ಮಾಡೋದು. ಆತರ ಮಾಡಿದಾಗ ನನಗೆ ಏನ್ ಅರ್ಥ ಆಯ್ತು ಅಂತ ಹೇಳಿದ್ರೆ, ನಾನು ಯಾವ ಫೀಲ್ಡ್ ನ ಚೂಸ್ ಮಾಡಿದೀನಿ ಆ ಫೀಲ್ಡ್ ಅಲ್ಲಿ ಇಂಟ್ರೋವರ್ಟ್ ಆಗಿದ್ರೆ ಯೂಸ್ ಆಗಲ್ಲ. ಐ ನೀಡ್ ಟು ಬಿ ಎಕ್ಸ್ಟ್ರೋವರ್ಟ್. ಇಂಟ್ರೋವರ್ಟ್ ಅಪೋಸಿಟ್. ಹೋಗೋಣ. ಸೊ ಅಂತ ಅನ್ಕೊಂಡು ನಾನು ಮಾತಾಡಕ್ಕೆ ಶುರು ಮಾಡ್ಕೊಂಡಿದ್ದು. ಈಗ ಒಂದ್ ಸ್ವಲ್ಪ ಓಪನ್ ಅಪ್ ಆಗಿದ್ದೀನಿ, ಮಾತಾಡ್ತೀನಿ. ಆಫೀಸಲ್ಲಿ ಚೆನ್ನಾಗಿ ಮಾತಾಡ್ತೀನಿ. ಮುಂಚೆ ಬೇರೆ ಕಾಲೇಜಸ್ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಅಷ್ಟ್ ಮಾತಾಡ್ತಿರ್ಲಿಲ್ಲ ಕೈಕ್ಸ್ ಹತ್ರ. ಅಂದ್ರೆ ಸ್ವಲ್ಪ ಕ್ಲೋಸ್ ಇರೋರು ಇದ್ವಿ, ಅದ್ ಬಿಟ್ರೆ ಎಲ್ಲರ ಹತ್ರನೂ ಇರ್ಲಿಲ್ಲ. ಬಟ್ ಇವಾಗ ಹಂಗಿಲ್ಲ,
ಇರಿಪ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆಯಂತೆ, ಅವ್ರು ಇರಲ್ವಂತೆ. ಹೋಗೋಣ ಮಂಜು, ಕರ್ಕೊಂಡು ಹೋಗ್ಲವಾ? ನೋಡಿ ಅಪ್ಪಾಜಿ, ಅವ್ರಿಗೆ ತೊಂದ್ರೆ ಆಗ್ತಾ ಇದೆ, ಅವ್ರಿಗೆ ಇರಕ್ಕಾಗಲ್ಲ, ಲೇಟ್ ಆಗ್ಬಿಟ್ಟಿದ್ಯಲ್ಲ. ಅಪ್ಪಾಜಿನ ಮಲಗಿಸ್ಬಿಡ್ತೀನಿ, ಅಪ್ಪಾಜಿನ ಮಲಗಿಸಿ ನಾನೇ ಸ್ಟೋರಿ ಹೇಳ್ತೀನಿ. ಮಂಜಪ್ಪಗೆ ಪ್ರಾಬ್ಲಮ್ ಆಗ್ತಿತ್ತು, ಸೊ ಅದಕ್ಕೆ ಅವ್ರನ್ನ ಕೂಡ್ಸಿ ಬಂದ್ಬಿಟ್ಟೆ. ಕರ್ಕೊ ಬಂದಿದ್ದೆ ಮಾತಾಡ್ಕೊಂಡ್ ಮಾಡೋಣ ಅಂತ, ಬಟ್ ಅವ್ರಿಗೆ ಕೂರಕ್ ಆಗ್ಲಿಲ್ಲ. ಅವ್ರಿಗೆ 16 years ಇಂದನೂ ಅವರು ಬೆಡ್ ರಿಡನ್ ಅಲ್ಲ, ಅವರಿಗೆ ಸ್ಲೀಪಿಂಗ್ ಪೊಸಿಷನ್ ಅಲ್ಲೇ ಯೂರಿನ್ ಪಾಸ್ ಮಾಡಿ ಅಭ್ಯಾಸ. ಅವರಿಗೆ ಕುತ್ಕೊಂಡು ಹಿಂಗೆಲ್ಲ ಮಾಡಕ್ ಬರಲ್ಲ. ನೋಡಿ, ಈ ವರ್ಷದ ಮೊದಲನೇ ಮಾವಿನ ಹಣ್ಣು ತಿಂದಿರೋದ್ ನಾನು. ಇನ್ಸ್ಟಾಲ್ ಹಾಕಿದೀನಿ, ಇವತ್ತೇ ಫಸ್ಟ್ ತಿಂದಿರೋದು. ಅದಕ್ಕೇನೆ ಆಗಲ್ಲ ಕಣೆ, ಬರ್ತಾ ಇದೆ ಅಂತ ಅಂದ್ರ, ಅದಕ್ಕೆ ಹೋಗಿ ಮಲಗಿಸ್ಕೊಂಡ್ಬಿಟ್ಟೆ. ನಾನೇ ಮಾತಾಡೋಣ ಅಂತ. ಆಮೇಲೆ ಸೌಂಡ್ ಕಡಿಮೆ ಕೊಟ್ಕೊಳ್ಳಿ ಒಂಚೂರ. ನಮ್ಮಮ್ಮ IPL ನೋಡ್ತಾವ್ರೆ, ಸೌಂಡ್ ಕೊಟ್ಕೊಂಡು ನಾಯ್ಸ್ ಆಗುತ್ತೆ ಅಂತ ಅವ್ರಿಗೆಲ್ಲ ಬೈಕೊಂಡು ವ್ಲಾಗ್ ಮಾಡ್ತಾ ಇದೀನಿ. ನೋಡೋರ್ 10 ಜನಕ್ಕೆ. ಏನೋಪ್ಪ, ಇನ್ನ ನಾವು ಬಿಗಿನರ್ಸ್, ಫ್ಯೂಚರ್ ಅಲ್ಲಿ ಕಲಿತೀವಿ. ಇವಾಗ ಇದಕ್ಕೆ ಇದಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೆಪರೇಟ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ ಮಿಕ್ಸರ್ ಆಗ್ಲಿಲ್ಲ ಅಂದ್ರೆ ಸರಿ ಆಗಲ್ವಾ ಅಂತ, ಏನ್ ಮಾಡೋದಂತ ಗೊತ್ತಾಗ್ತಿಲ್ವಲ್ಲ. ಇರೋಣ ಇರಿ. ಶುಂಠಿ ಬೆಳ್ಳುಳ್ಳಿ, ಆಮೇಲೆ ನಮ್ಮನೆ ಇದಕ್ಕೆ ಆಕ್ಚುಲಿ ಇದಾಕ್ಬೇಕು, ಏನ್ ಹೇಳಿ, ಚಿಲ್ಲಿ ಪೌಡರ್, ಮೆಣಸಿನ ಪುಡಿ, ಒಣ ಮೆಣಸಿನ ಪುಡಿ. ಬಟ್ ನನ್ನ ಹತ್ರ ಒಣ ಮೆಣಸಿನ ಪುಡಿ ಇಲ್ಲ, ಹೇಳಿದ್ನೆಲ್ಲ ಖಾಲಿ ಆಗಿದೆ, ನನ್ ತಂದೆ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ಬಿಡ್ತೀನಿ ಅಂದ್ರೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀನಲ್ಲ, ಅದಕ್ಕೇನೆ ಒಂದ್ ಸ್ವಲ್ಪ ಇದಾಕ್ಬಿಡ್ತೀನಿ. ಏನು ಅಂತ ಅಂದ್ರೆ 2 ಹಸಿಮೆಣಸಿನಕಾಯಿ ಹಾಕ್ಬಿಡ್ತೀನಿ, ಸ್ಟ್ರಾಂಗ್ ಆಗಿರೋ. ಖಾರ ಕರೆಕ್ಟ್ ಆಗತ್ತೆ. ಬೆಳ್ಳುಳ್ಳಿ ನಾನು ಬಿಡಿಸ್ಕೊಂಡೇ ಇಲ್ಲ, ಬಟ್ ಏನಿಲ್ಲ, ಆರಾಮಾಗಿ ಬಿಡಿಸ್ಬೋದು. ನಾವೇನು ನಮ್ದು ನಾಟಿ ಇದಲ್ವಾ, ನಾವೇನ್ ಫಾರಿನ್ ಅಲ್ಲಿ ತೋರ್ಸ್ತಾರ ಡುಮ್ಮ ಬೆಳ್ಳುಳ್ಳಿನ ಫುಲ್ ಬಿಡಿಸ್ಬೇಕು ಅಂತ ಅನ್ನಕ್ಕೆ. ನಮ್ಮವೇನ್ ನಾಟಿ ಅಲ್ವಾ, ಫುಲ್ ಇದಂತೂ ಕಂಪ್ಲೀಟ್ ಅಂತೂ ತೆಗಿಯಕ್ ಬರಲ್ಲ ಇವು. ಅದಕ್ಕೆ ಹೆಂಗ್ ಮಾಡಿ ಹಿಂಗ್ ತಗೊಂಡ್ರೆ ಆಯ್ತು. ಮಾಡಿ ತಕೊಂಡಿ ಒಂದ್ 4 ಹಾಕ್ತೀನಿ ಅಷ್ಟೇ. ಇವಾಗೀಗ ಎಷ್ಟೇ ಕಷ್ಟ. ಸಂಜಾರಿಗೆ ಹಾಕಿದ್ರೆ ಆಗ್ತಿತ್ತೇನಪ್ಪ, ಡುಮ್ಮ ಜಾರ ಆಯ್ತಿದ್ರು ರುಬ್ಬಲ್ಲ. ಸಂಜಾರ್ ಮುಚ್ಚಳ ಎಲ್ಲೋಯ್ತಪ್ಪ. ನಮ್ಮನೆ ಸ್ವಲ್ಪ ಈ ಎಮ್ಮೆ ಹಾಲು ಮೊಸರು ಇವೆಲ್ಲ ಜಾಸ್ತಿ ಅಲ್ವಾ, ಅದಕ್ಕೆ ನಮ್ ಕೈಲಿ ಯಾವಾಗ್ಲೂ ಕ್ಲೀನ್ ಆಗಿರಲ್ಲ. ಈ ಸಿಟಿಯಲ್ಲಿ ಆದ್ರೆ ಏನ್ ಗೊತ್ತಾ, ಶಿವಮೊಗ್ಗ ಮನೇಲೆಲ್ಲ ನಮ್ಮ ಮನೇಲಿ ಕಿಚನ್ ಏನ್ ಗಲೀಜೇ ಆಗಿರಲ್ಲ. ಅಡಿಗೆ ಮಾಡೋ ಒಂದ್ಸಲ ಕ್ಲೀನ್ ಮಾಡಿದ್ರೆ ಮುಗೀತು. ಬಟ್ ಇಲ್ಲಿ ಹೆಂಗಲ್ಲ, ಹಾಲು ಮೊಸರು ಅವೆಲ್ಲ ಜಿಡ್ಡು ಅದರಿಂದ ಆಮೇಲೆ ಎಮ್ಮೆ ಎಲ್ಲ ನೋಡ್ಕೋಬೇಕಾ. ಅಪ್ಪ ಬೇರೆನಾ, ಅಮ್ಮಂಗ್ ಬಪ್ಪ ಕಷ್ಟ. ಅದಕ್ಕೆ ಅಮ್ಮ ಜಾಸ್ತಿ ಅಡಿಗೆ ಮನೆ ಪಡ್ಮನೆ ತಲೆ ಕೆಟ್ಕೊಳ್ಳಲ್ಲ. ಅವ್ರಿಗೆ ಏನಿದ್ರು ಎಮ್ಮೆ, ಹುಲ್ಲು, ಆಡ್ಮರಿ, ಕೋಳಿ ಇವೇ ಅವರಿಗೆ. ನಾವು ಬಂದಾಗ ಒಂಚೂರು ಅಡಿಗೆ ಮನೆ ಕ್ಲೀನ್ ಮಾಡ್ತೀವಿ, ಇಲ್ಲಾಂದ್ರೆ ನನ್ನ ತಂಗಿ ಬರ್ತಾಳೆ ವೀಕೆಂಡ್ಸ್ ಅಲ್ಲಿ, ಅವಳು ಮಾಡ್ತಾಳೆ ಅಷ್ಟೆ. ಸಾಕು ಅನ್ಕೋತೀನಿ. ಬೆಳ್ಳುಳ್ಳಿ, ಶುಂಠಿ, ಶುಂಠಿ ಇದೇನ್ ಗೊತ್ತಾ, ನಮ್ಮನೇನೆ ಬೆಳೆದಿರೋ ಶುಂಠಿ. ಮೊದ್ಲು ನಮ್ ತೋಟನ ತಗೊಂಡು ಶುಂಠಿ ಹಾಕಿದ್ರು ಒಬ್ರಣ್ಣ. ಅದಾದ್ಮೇಲೆ ನಮ್ಮಮ್ಮ ಸ್ವಲ್ಪ ಶುಂಠಿನ ಭೂಮಿಗೆಲ್ಲ ಸಿಕ್ಸಿ ಬೆಳೆಯೋದ್ ಕಲ್ತ್ಕೊಬಿಟ್ಟವ್ರೆ. ನಾವಮ್ಮ ಇನ್ನೊಂದ್ ಲಾಜಿಕ್ ತಿಳ್ಕೊಬಿಟ್ಟವ್ರೆ. ಏನ್ ಗೊತ್ತಾ, ಶುಂಠಿ ನಾವ್ ಕಿತ್ರೆ ಒಣಗ್ದಂಗ್ ಆಗ್ಬಿಡುತ್ತೆ, ಕಿತ್ತಿಟ್ರೆ ನೋಡಿ ಒಣಗ್ದಂಗ್ ಆಗುತ್ತೆ, ಇಲ್ಲಾಂದ್ರೆ ಮೊಳಕೆ ಬರುತ್ತೆ, ಆತರ ಆಗುತ್ತೆ. ಬಟ್ ಅದೇ ನಾವೇನಾದ್ರೂ ಭೂಮಿಲೇ ಬಿಟ್ರೆ ಅದು ಹಂಗೆ ಇರುತ್ತೆ, ಏನು ಆಗಿರಲ್ಲ. ಅದಕ್ಕೆ ನಮ್ಮ ಅಮ್ಮ ಲಾಜಿಕ್ ತಿಳ್ಕೊಬಿಟ್ಟು ನನ್ ಗಿಡಗಳಿಗೆಲ್ಲ ಮಣ್ಣಾಕ್ತಿರ್ತೀನಲ್ಲ ನೀರ್ ಕಟ್ಟಕ್ಕೆ, ಅವ್ರ ಶುಂಠಿ ಇದ್ದಾಗ ಅಲ್ಲೂ ಮಣ್ಣಾಕ್ಸ್ಕೊಬಿಡ್ತಾರೆ. ಮಣ್ಣಾಕೆ ಇಲ್ಲಿ ಶುಂಠಿ ಇದೆ ಮಣ್ಣಾಕಿ ಅಂತ ಬೇಕಿದಾಗ ಹೋಗಿ ತಗೊಳ್ಳೋದು. ಅಮ್ಮ ಮಳೆಗಾಲಕ್ಕೆ ಚಿಗುರುತ್ತೇನೋ ಅಲ್ವಮ್ಮ, ಮಣ್ಣಾಕ ಚಿಗುರುತ್ತೆ ಶುಂಠಿ ಲಕ್ಷ್ಮಿ, ಎಲ್ಲರಿಗೂ ಒಲಿಯಲ್ಲ ಅಂತಾರೆ. ಅದೇನೋ ರೋಗನೇ ಬಂದೋಗ್ಬಿಡ್ತು ನಮ್ದು. ಪಾಪ ಎಷ್ಟ್ ಹಾಕಿದ್ರು ಅವರು, ಬಟ್ ಅದೇನೋ ರೋಗನೇ ಬಂದೋಗ್ಬಿಡ್ತು. ಇಲ್ಲಿ ಹಸಿಮೆಣಸಿನ್ಕಾಯಿ ತೋತೀನಿ ಫ್ರಿಜ್ಜಲ್ಲಿ. ಹಸಿಮೆಣಸಿನ್ಕಾಯಿ ಇಲ್ವಂತೆ ನಮ್ಮನೆ, ಪೆಪ್ಪರು ಇಲ್ಲ. ಖಾರ ಲೆಸ್ ಮಾಡ್ತೀನಿ, ಯಾಕೆ ಅಂದ್ರೆ ನಮ್ಮನೆ ಯಾರು ಖಾರ ತಿನ್ನಲ್ಲ. ಇರಿ ಸಂಜಾರ್ ಮುಚ್ಚಳ ಹುಡ್ಕ್ತೀನಿ, ಬರೀ ಹುಡ್ಕದೇ ಆಯ್ತು ನಾನು. ಯಾವ್ದೋ ಲೋಟದಲ್ಲಿ ನಮ್ಮಮ್ಮ ಇಟ್ಬಿಟ್ಟು ಇದಾಕೋ ಮಿಕ್ಸರ್ ಆನ್ ಮಾಡ್ತೀನಿ. ಎಲ್ಲ ಕಿವಿ ಮುಚ್ಕೊಳ್ಳಿ. ಚೆನ್ನಾಗ್ ಬಂದಿದೆ. ಸಾರಿ, ನಂಗೆ ಏನ್ ಹಾಕ್ಬೇಕಂತಾನೆ ಮರ್ತೋಯ್ತು, ಅದಕ್ಕೆ ಮತ್ತೆ ನೋಡ್ತಾ ಇದೀನಿ. 1 minute. ಚಿಕನ್ ಮೋಮೋಸ್ ರೆಸಿಪಿ ಯಾವ್ದೋ ಒಂದ್ ನೋಡಿದ್ದೆ, ನನ್ ಫೋನಲ್ಲಿ ನೋಡ್ಕೊಂಡಿದ್ದೆ. ಈಗ ನನ್ ಫೋನ್ ರೆಕಾರ್ಡಿಂಗ್ ಆಗ್ತಾ ಇದ್ಯಾ, ಮರ್ತೇ ಹೋಯ್ತು ನಂಗೆ. ಸೊ
ಸಾಲ್ಟ್ ವಾಟರ್ ಇದೆಲ್ಲ ಕಲಿಸ್ತೇನೆ. ನೆಕ್ಸ್ಟ್ ಹೇಳಪ್ಪ. ಚಿಕನ್ ಹಾಕೊಂಡೆ, ಮಿಕ್ಸರ್ ಮಾಡಿದೆ. ನೆಕ್ಸ್ಟ್ ಅದಕ್ಕೆ ಸಾಲ್ಟ್, ಬ್ಲ್ಯಾಕ್ ಪೆಪ್ಪರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತಾ ನಮ್ಮನೆ ಖಾಲಿ ಆಗಿದೆ. ಮಿಕ್ಸಿ ಟ್ವೆಲ್. ಓಕೆ, ನಾನು ಮಿಕ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಹಂಗಾದ್ರೆ. ಓಕೆ, ಐ ವಿಲ್ ಡೂ ದಿಸ್. ಒಂದೇ ನೋಡಿದ್ದು 2-3 ನೋಡ್ಲಿಲ್ಲ, ಆಮೇಲೆ ನನಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಂತ. ಸೊ ನಾನು ಮಾಡ್ತಿರೋ ಪ್ರೊಸೀಜರ್ ಇಸ್ ಕರೆಕ್ಟ್. ಓಕೆ, ವಾಟ್ ಐ ಹ್ಯಾವ್ ಟು ಡೂ ಇಸ್, ಇದರಲ್ಲಿ ನನ್ನ ಹತ್ರ ಇದೊಂದಿಲ್ಲ, ಏನ್ ಹೇಳಿ, ದಟ್ಪ ಗ್ರೀನ್ ಚಿಲ್ಲಿ ಒಂದಿಲ್ಲ. ಅದಕ್ಕೆ ಪೆಪ್ಪರ್ನ ಸ್ವಲ್ಪ ಜಾಸ್ತಿಯೇ ಮಾಡ್ಕೋತೀನಿ. ಪೆಪ್ಪರ್ ಪೌಡರ್, ಮೆಣಸಿನ ಕಾಳಿನ ಪುಡಿ. ಮೆಣಸಿನ ಕಾಳಿನ ಪುಡಿ ಹಾಕಿದ್ರೆ ಏನ್ ಗೊತ್ತಾ, ಗ್ಯಾಸ್ಟ್ರಿಕ್ ಆಗಲ್ಲ. ಅಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿದಾಗ ಆ ಖಾರ ತಿಂದಾಗ ಆಗೋಷ್ಟು ಆಗಲ್ಲ ಅಂತ. ನೆಕ್ಸ್ಟ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟೊಂದು ಬೇಡ ನಮ್ಗೆ ಅನ್ಸುತ್ತೆ, ಅಥವಾ ಹಾಕೋಬಿಡ್ಲಾ. ಮತ್ತೆ ಇದಿಷ್ಟಿಟ್ರು ಏನು ಯೂಸ್ ಇಲ್ಲ, ಚೆನ್ನಾಗಿರುತ್ತೆ, ಹಾಕೋಬಿಡ್ತೀನಿ ಬಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಷ್ಟು ಗಟ್ಟಿ ಇದೆ ಗೊತ್ತಾ ಜಾರ್ದಿದು. ಪಾಪ ಮಿಕ್ಸರ್ ಎಷ್ಟು ಕಷ್ಟಪಟ್ಟು ರುಬ್ಬುತ್ತೋ ಏನೋ. ಏನ್ ಚೂರು ಅಲ್ಲಿಗಡೆ ಬಿಡ್ತಿಲ್ಲ ಇಲ್ಲಿ. ಅಯ್ಯಪ್ಪ, ಎಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಬೋದು ಮಿಕ್ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಆಯ್ತು ಆಸ್ ಪರ್ ಮೈ ನಾಲೆಡ್ಜ್, ಬಟ್ ಸ್ಟಿಲ್ ಐ ಆಮ್ ಕೀಪಿಂಗ್ ಇಟ್. ಇದಕ್ಕೆ ಸ್ವಲ್ಪ ಚಿಕನ್ ಆಲ್ರೆಡಿ ನಾನು ಸ್ವಲ್ಪ ಸಾಲ್ಟ್ ಹಾಕೊಂಡಿದೀನಿ. ಇರ್ಲಿ, ಇದಕ್ಕೂ ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಅದಕ್ಕೇನು ಜಾಸ್ತಿ ಹಾಕಿರ್ಲಿಲ್ಲ, ಅದಕ್ಕೆ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ. ಓಕೆ, ಟೇಸ್ಟ್ ನೋಡ್ತಾ ಇದ್ದೀನಿ. ಸಾಲ್ಟ್ ಅಷ್ಟೇ, ಸಾಕು. ಒಂದು ಡ್ರಾಪ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೊತ್ತಾಗ್ತಿಲ್ಲ. ಈಗ ಹಸಸಗಳಲ್ಲೇ ಗೊತ್ತಾಗ್ತಿಲ್ಲ ಅಂದ್ರೆ ಬೆಂದ ಮೇಲೆ ಏನು ಗೊತ್ತಾಗಲ್ಲ. ಸಾಕು, ಸಾಲ್ಟ್ ಎತ್ತಿಡೋಣ. ಇವಾಗ ಮೊಮೋಸ್ದು ಅದು ಉಟ್ಕೋಬೇಕಲ್ಲ, ಇದೆಲ್ಲ ಕ್ಲೀನ್ ಮಾಡ್ಬೇಕು. ನಾನು ವಿಡಿಯೋ ಮಾಡ್ಕೊಂಡು ಹೋದೆ ಅಂದ್ರೆ ನಮ್ಮ ಅಮ್ಮ ಹತ್ರ ಬೈಸ್ಕೊತೀನಿ ಅಷ್ಟೇ. ಓಕೆ, ನಾನು ಬೇರೆ ವ್ಲಾಗ್ ನೋಡ್ತಿರ್ತೀನಲ್ಲ, ನಾನು 2 ವ್ಲಾಗ್ ಫಾಲೋ ಮಾಡೋದು. ಒಂದು ಮೈಸೂರ್ ಕಪಲ್ ಅವ್ರದ್ದೊಂದು ಫಾಲೋ ಮಾಡ್ತೀನಿ, ಇನ್ನೊಂದು ಕನ್ನಡ ಡ್ಯೂ ಇನ್ ಇಟಲಿ ಅದೊಂದು ಫಾಲೋ ಮಾಡ್ತೀನಿ. ನಂಗೆ ಅವ್ರು ಇಷ್ಟ. ಯಾಕೆ ಅಂತಂದ್ರೆ ಎಜುಕೇಟೆಡ್ ಆಗಿತ್ಕೊಂಡು ವರ್ಕಿಂಗ್ ಪ್ರೊಫೆಷನಲ್ ಇತ್ಕೊಂಡು ಮಾಡ್ತಾರಲ್ಲ, ನಂಗೆ ಅದಕ್ಕೆ ಇಷ್ಟ. ನಂಗೆ ಬರೀ ಏನು ಇಲ್ದೇನೆ ಖಾಲಿ ವ್ಲಾಗ್ ಹೊಡಿತಾರಲ್ಲ, ಅವ್ರ ನಂಗೆ ಇಷ್ಟ ಆಗಲ್ಲಪ್ಪ. ನೆಕ್ಸ್ಟ್ ಇಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ಇಡ್ಲಿ ಪಾತ್ರೆದು ಕಡುಬು ಬೇಯಿಸೋದು ಬೇಯಕ್ಕೆ ಇಟ್ಬಿಡ್ತೀನಿ, ನೀರ್ ಬಿಸಿ ಇಡ್ತೀನಿ. ನಮ್ಮ ಇಡ್ಲಿ ಪಾತ್ರೆ ಎಲ್ಲಿದೆಯಮ್ಮ? ಇಲ್ಲಿದೆ. ಸಾರಿ, ಮೈಕಲ್ ಜೋರಾಗೆ ಕೇಳಿಸ್ಬೋದು. ಕಡುಬು ಪ್ಲೇಟ್ ಎಲ್ಲಿದೆಯಮ್ಮ? ಇನ್ನೆಲ್ಲಿದೆಯಪ್ಪ ಕಡುಬು ಪ್ಲೇಟ್? ಆ ಕಡುಬು ಪ್ಲೇಟ್ ಅಲ್ಲ, ಹೊಸಾದ್ರದ್ದು. ಯಾಕಿಲ್ಲ? ಹಾ, ಈಗಿತ್ತಲ್ಲ.
ಇಲ್ಲೇ ಇದೆ ಕಡ್ಬು ಪ್ಲೇಟ್. ಇಡ್ಲಿ ಪಾತ್ರೆ, ಇಡ್ಲಿ ಪ್ಲಸ್ ಕಡ್ಬು ಪ್ಲೇಟ್. ನಾವು ಶಿವಮೊಗ್ಗ ಕಡೆ ಕಡ್ಬು ಅಂತ ಮಾಡ್ತೀವಿ, ಅಕ್ಕಿ ನುಚ್ಚಲ್ ಕಡ್ಬು ಅಂತ ಮಾಡ್ತೀವಿ. ಆ ಕಡ್ಬು ಮಾಡೋದಿಕ್ಕೆ ಇಡ್ಲಿ ಪಾತ್ರೆಯಲ್ಲೇನೆ ಇಡ್ಲಿದು ಈ ತರ ಬಟ್ಲು ಬಟ್ಲು ಪ್ಲೇಟ್ಸ್ ಕೊಟ್ಬಿಟ್ಟು ಈ ತರ ಒಂದ್ ಸಿಗುತ್ತೆ, ಅದು ಕಡ್ಬು ಪ್ಲೇಟ್. ಕಡ್ಬು ಪ್ಲೇಟ್ ಅಲ್ಲಿ ಶಾವ್ಗೆ ಈ ತರ ಎಲ್ಲ ಬೇಯಿಸಕ್ ಚಂದ. ಮೋಮೋಸ್ 2-3 ಸ್ಟೆಪ್ಪೇ ಈ ತರ ಅಬೇಲ್ ಬೇಯಿಸೋ ತರದ್ ಬರುತ್ತೆ. ಬಟ್ ನನ್ಗ ಅಷ್ಟೊಂದು ಬೇಡ, ನಂಗೆ ಇದು ಒಂದು ಸಾಕು. ಸೊ ಈಗ ಇದಕ್ಕೆ ನೀರ್ ಹಾಕೋಬೇಕು. ನೀರ್ ಹಾಕೋಬಿಟ್ಟು ಇದಕ್ಕೆ ಎಣ್ಣೆ ಹಚ್ಬೇಕು. ಬಟ್ ನಾನು ಎಣ್ಣೆ ಹಚ್ಚಲ್ಲ. ಅದಕ್ಕೆ ಏನ್ ಮೆಥಡ್ ಮಾಡ್ತೀನಿ ಅಂದ್ರೆ, ವಿ ಹ್ಯಾವ್ ದ ಆಯಿಲ್ ಸ್ಪ್ರೇ. ಇಷ್ಟೇ, ಆಯಿಲ್ ಸ್ಪ್ರೇ ಮಾಡಿ ಸಣ್ಣೂರಿಲಿ ಇಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ನಮ್ಮಮ್ಮ ಆನ್ಲೈನ್ ಪಾರ್ಟಿ ಅಂತ ಗೊತ್ತಲ್ಲ, ನಮ್ಮಮ್ಮಂದ್ ಆನ್ಲೈನ್ದು ಇನ್ನೊಂದು ಕಲೆಕ್ಷನ್ ಇದು, ಚಪಾತಿ ಉದ್ದದ್ದು. ನಮ್ಮಮ್ಮಂದು ಆನ್ಲೈನ್ ಕಲೆಕ್ಷನ್. ಇದ್ರಲ್ಲಿ ಈ ಮೋಮೋಸ್ ಹಿಟ್ಟೇನ ಆಲ್ರೆಡಿ ಅವಾಗ್ಲೇ ಕಳ್ಸ್ಕೊಂಡಿದ್ನಲ್ಲ, ಅದನ್ನ ಅಯ್ಯೋ ತುಂಬಾ ಕಡಿಮೆ ಕಳ್ಸ್ಕೊಬಿಟ್ಟೆ ಅನ್ಸುತ್ತೆ. ಚಿಕನೇ ಜಾಸ್ತಿ ಇದೆ ಅನ್ಸುತ್ತೆ ನನ್ಗೆ. ನನ್ ಕಾಣಿಸ್ತಿದ್ಯೋ ಇಲ್ವೋ ಅಂತ ಡೌಟು. ಯಾಕೆ ಗೊತ್ತಾ, ನನ್ ಹೋಲ್ಡರ್ ಒಂದ್ ಸ್ವಲ್ಪ ಲೂಸ್ ಇದೆಯಾ, ಅದು ಅಪ್ ಮಾಡಿರ್ತೀನಿ ಕ್ಯಾಮ್ರಾನ, ಅದೇ ಡೊಂಡೋನಿಗ್ ಬರ್ತಾ ಇದೆಯಾ ಅಂತ. ಮತ್ ನನ್ ಕಾಣಿಸ್ತಾನೆ ಬರೀ ಕತ್ತತ್ರವರೆಗೂ ಕಾಣಿಸ್ತೀವಿ, ಯಾರು ಮಾತಾಡ್ತಿದ್ದಾರೆ ಅಂತ ಕನಿಸ್ತಾ ಬಿಟ್ರೆ ಕಷ್ಟ. ಇಲ್ಲ ಕಾಣಿಸ್ತಿದೆ, ಕಿಟಕಿ ಅಷ್ಟು ಕಾಣಿಸ್ತಿದೆ ಅಂದ್ರೆ ನಾನು ಕಾಣಿಸ್ತೇನೆ. ಅಯ್ಯಪ್ಪ, ಫುಲ್ ಟೈಮ್ ಲಾಗರ್ಸ್ ಅದ್ ಏನ್ ಕತೆನೋ ಏನೋ ದೇವರೇ ಬಲ್ಲ. ಸ್ವಲ್ಪ ನಾದ್ಕೊಳ್ಳೋಣ. ನಾದಿದೀನಿ ಆಲ್ರೆಡಿ, ಅದೇನಿರುತ್ತೆ ನಾದೋದಿಷ್ಟು. ಚಪಾತಿ ಇಟ್ ಮಾಡಿದ್ರು ಒಂದ್ ಇಟ್ ಚಪಾತಿ ಆಗಲ್ಲ. ಓಕೆ, ನೆಕ್ಸ್ಟ್ ಸಣ್ಣ ತಗೊಂಡೆ, ತೆಳ ಇರ್ಬೇಕು. ತೆಳ ಇದ್ದಷ್ಟು ಚಂದ. ಇದು ಪೂರಿ ಬರುತ್ತಲ್ಲ, ಅದಕ್ಕೂ ಸೈಜ್ ಕಡಿಮೆ ಇರ್ಬೇಕು. ಇದು ತುಂಬಾ ತೆಳ. ಓಕೆ, ನೆಕ್ಸ್ಟ್ ಇಟ್ಕೋತಾ ಇದೀನಿ. ನಮ್ಮಮ್ಮ ಎಷ್ಟು ಆರಾಮಾಗಿ IPL ನೋಡ್ತಾವ್ರೆ, ನಾನು ವ್ಲಾಗ್ ಮಾಡ್ಕೊಂಡ್ ಕೂತಿದೀನಿ. ಬೇಜಾರ್ ಏನಿಲ್ಲಪ್ಪ. ಇವತ್ ಕಷ್ಟನೋ ಸುಖನೋ ಇನ್ನೊಂದ್ 2-3 ವ್ಲಾಗ್ನ ಎಡಿಟ್ ಮಾಡಿ ಯುಗಾದಿ ಹಬ್ಬದ್ದು ಲೇಟಾಗಿ ಹಾಕ್ತೀನಿಪ್ಪ, ಬೇಜಾರ್ ಮಾಡ್ಕೋಬೇಡಿ, ನೋಡ್ಕೊಳ್ಳಿ. ಅಯ್ಯೋ, ಮತ್ತೆ ಇದ್ ಮಡ್ಚೋದ್ ಮರ್ತೋಯ್ತು ನನ್ಗೆ. ಬರೀ ರೆಸಿಪೀಸ್ ನೋಡ್ಕೊಂಡೆ ಮಡ್ಚೋದೇ ಮರ್ತ್ಬಿಟ್ಟೆ. ನೀವು ಯಾರಾದ್ರೂ ಇದ್ದೀರಾ ಯೂಟ್ಯೂಬ್ ನೋಡ್ಕೊಂಡ್ ಮಾಡೋರ್ ನಂತರ? ಅರ್ಧ ನೋಡ್ಕೊಂಡ್ ಮರ್ತ್ಬಿಟ್ಟು ಮತ್ತೆ ಅರ್ಧ ನೋಡೋರು. ಅಯ್ಯೋ ಅಣ್ಣ ಏನ್ ಹಿಂಗ್ ಮಡ್ಚ್ತಾವನಲ್ಲ. ಅಯ್ಯಪ್ಪ, ನಂಗ್ ಬರಲ್ಲ ಬಿಡಪ್ಪ. ಇರೋ ನೋಡಿ ಹೆಂಗ್ ಮಡ್ಚ್ತಾನೆ. ಅಯ್ಯಪ್ಪ, ಇದೆಲ್ಲ ಪ್ರೋರ್ ಮಾಡೋದು. ಬಿಗಿನರ್ಸ್ ಈ ತರ ಮಾಡೋದು ಉಂಟಾ? ನೋವೇ ಚಾನ್ಸೇ ಇಲ್ಲ. ಬಿಗಿನರ್ಸ್ ಯಾವ್ದಾದ್ರು ನೋಡ್ಕೋತೀನಿ. No, this is also not for beginners. ಯಪ್ಪ, ಮೊನ್ನೆ ನೋಡಿದೆ, ಇರಿಪ್ಪ ಅದನ್ನ ಟ್ರೈ ಮಾಡ್ತೀನಿ. ಇಲ್ಲ ಇದೆ ಸ್ಪೂನ್. ಸ್ವಲ್ಪ ತೆಳುಗ್ ಮಾಡ್ಲಾ? ಸಾಕು ಸಾಕು, ಸಾಕು. ಓಕೆ, ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಹಾಕೋಣ, ಜಾಸ್ತಿ ಆಗ್ಬಿಡುತ್ತಾ ಅಂತ. ನೆಕ್ಸ್ಟ್ ವಾಟ್ ಐ ವಿಲ್ ಡೂ ಇಸ್, ಒಂದ್ ಸೈಡ್ ಇಂದ, ನಂಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಕಾಣಿಸ್ತಿದ್ಯೋ, ಒಂದ್ ಸೈಡ್ ಇಂದ ಹಿಂಗ್ ಮಡ್ಚ್ಕೊಂಡು ಹೋಗ್ತೀನಿ. ಓಕೆ, ನೆಕ್ಸ್ಟ್ ಇದನ್ನ ಅದಕ್ಕೆ ಹಂಚ್ಸೋದಷ್ಟು. ಸ್ವಲ್ಪ ಜಾಸ್ತಿ ಆಯ್ತು, ಅತಿ ಆಸೆ ನಂಗೆ. ಪ್ರಾಮಿಸ್, ಅದ್ ನಿಜ. ಇನ್ನೊಂದ್ ಸೈಡ್ ಇಂದ ಅದನ್ನ ಅಂಟ್ಸೋದು ಅದಕ್ಕಷ್ಟೇ.
ಏನ್ ತೊಂದ್ರೆ ಇಲ್ಲ ಪ್ರಾಬ್ಲಮ್ ಆದ್ರೂ, ಯಾಕೆಂದ್ರೆ ಇದು ಹಬೆಲ್ ಬೇಯೋದ್ರಿಂದ. ಈಗ ಎಣ್ಣೆಲಾದ್ರೆ ಹೆಂಗ್ ಗೊತ್ತಾ, ಅಯ್ಯೋ ಎಣ್ಣೆ ಹಾಕ್ಬಿಡ್ತೀವಿ, ಓಪನ್ ಆದ್ರೆ ಫುಲ್ ಎಣ್ಣೆಲೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ ಅಂತ ಅನ್ಕೋತೀವಿ. ಬಟ್ ಇದು ಹಬೆಲ್ ಬೇಯೋದ್ರಿಂದ ಲುಕ್ ಹಿಯರ್, ವಾವ್ ಇಟ್ಸ್ ಬ್ಯೂಟಿಫುಲ್. ನೋ, ಇನ್ನೊಂದ್ಸಲ ಹತ್ರಕ್ಕೆ ತಂದು ತೋರಿಸ್ತೀನಿ. ಒಂದ್ ಸೈಡ್ ಮಡ್ಚಿ ಇನ್ನೊಂದ್ ಸೈಡ್ ಆಸ್ ಇಟ್ ಈಸ್ ಅದಕ್ಕೆ ಪೇಸ್ಟ್ ಮಾಡೋದು. ಸ್ವಲ್ಪ ತೆಳ ಇಟ್ಕೊಂಡಿದೀನಿ, ಆಮೇಲೆ ಮೈದಾ ಸಿಗ್ಬಾರ್ದು, ಇಷ್ಟ ಆಗಲ್ಲ ಅಂತ. ಎರಡನೇದು ಈ ತರ ಬರಲ್ಲ, ಅದೇನೋ ಬೇರೆ ಡಿಫ್ರೆಂಟ್ ಬರುತ್ತೆ. ಮೊದ್ಲನೇ ಸಲ ಬಂದಂಗೆ ಬರಲ್ಲ. ಓಕೆ, ಸೆಕೆಂಡ್ ಒನ್ ಮಾಡೋಣ. ಸೆಕೆಂಡ್ ಒನ್ ನೋಡೋಣ, ಹತ್ರಕ್ಕೆ ಬಂದ ಆದ್ರೆ ತೋರಿಸ್ತೀನಿ. ಯಪ್ಪ, ಇಷ್ಟು ಸ್ವೆಟ್ ಆಗ್ತಿದೆ ಅಂದ್ರೆ ಬೇಸಿಗೆಗೂ ಅದಕ್ಕೂ ಮೊದ್ಲೇ ಶೆಕೆ ಜಾಸ್ತಿ, ಅಷ್ಟು ಸ್ವೆಟ್ ಆಗ್ತಿದೆ. ಅಪ್ಪ ಏನಾದ್ರೂ ಕೊಡಕ್ ಮಾಡ್ತಾ ಇದ್ರೆ ಮತ್ತೆ ಹೋಗೇ ಬಿಟ್ರಿ ಒಂದೇ ಸಲ. ಅಲ್ಲೇ ಕೊಡ್ಲಾ, ಇಲ್ಲಿಗ್ ಬಂದ್ ತಿನ್ನಲ್ವಾ? ಯಾಕೋ ಕೊಟ್ಟೆ ತರ್ತಾ ಇದೀನಿ, ಮಾಡ್ತಾ ಇದೀನಿ. ನಮ್ಮ ಅಪ್ಪ ಏನಾದ್ರೂ ಕೊಡು ಅಂತ ಅವ್ರು ಈಗಷ್ಟೇ ಊಟ ಮಾಡ್ತೀರಿ, ಏನಾದ್ರೂ ಕೊಡೆ ಅಂತ. ನೋಡ್ತೀನಿಪ್ಪ, ನಿಮ್ ಮುಂದೆ ತರ ಟ್ರೈ ಮಾಡ್ತೀನಿ, ಕಾಣಿಸ್ತಿದೇನೋ ಗೊತ್ತಿಲ್ಲ. ಇದನ್ನ ಹಿಂಗ್ ಮಡ್ಚೋದು. 1 2 ಅಂಟ್ತಾನೆ ಇಲ್ವಲ್ಲ ಅದು. 1 2 3 4 ಸಾಕು. ಇದನ್ನ ಈಚೆ ಸೈಡ್ ಆಸ್ ಇಟ್ ಈಸ್ ಇದೆಯಲ್ಲ ಅದಕ್ಕೆ ಅಂಟಿಸಿ. ಸುಮ್ಮನೆ ಕರ್ಜಿಕಾಯಿ ಒತ್ಬಿಡೋದ್ ಬೆಟರ್ ಏನಪ್ಪ. ನಮ್ ಕರ್ಜಿಕಾಯಿ ಮಿಷಿನ್ ಅಲ್ಲಿ ಒತ್ಬಿಟ್ರೆ ಚೆನ್ನಾಗಿರುತ್ತಲ್ವ, ಇಷ್ಟು ಕಷ್ಟ ಪಡೋದಕ್ಕಿಂತ. ಸೇಮ್ ಕರ್ಜಿಕಾಯಿ ತರನೇ ಆಯ್ತು. ಓಕೆ, ಸೊ ಇದಿಷ್ಟು ನಾನು ಉಳಿದಿದ್ದನ್ನ ಮಾಡಿ ಬೇಯಿಸಿ ಟೇಸ್ಟ್ ನೋಡ್ಬೇಕಾದ್ರೆ ನಿಮಗೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಈಗ ಮತ್ತೆ ನಾನು ಮಾಡ್ಬೇಕಾದ್ರೆ ಮಿನಿಮಮ್ ½ an hour ವ್ಲಾಗ್ ಆಗ್ಬಿಡುತ್ತೆ ಇದು, ಅದಕ್ಕೆ. ಓಕೆ ಓಕೆ, ಟೇಸ್ಟ್ ಮಾಡ್ಬೇಕಾದ್ರೆ ಮೀಟ್ ಮಾಡೋಣ. ಬನ್ನಿ, ನಮ್ಮ ಅಮ್ಮನ್ಗೆ ಹೇಗ ಅನ್ನಿಸ್ತು ಮೊಮೋಸ್ ಅಂತ ನೋಡೋಣ. ತಿನ್ಬಿಟ್ಟೋಣ, ತಿಂದೆ ಹೇಳಮ್ಮ. ಒಂದು ಮಂಜಪ್ಪ ಅವರು ಕಾಯ್ತಾವ್ರೆ. ಸಾಸ್ ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ಒಂದಿರ್ಲಿಲ್ಲ, ಸ್ಪೈಸಿನೆಸ್ ಇಲ್ಲ. ಶೇಪ್ ಒಂಚೂರು ಯಾಕೋ ಚೆನ್ನಾಗಿ ಬಂದಿಲ್ಲ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ. ನಾನು ಆಲ್ರೆಡಿ ಟೇಸ್ಟ್ ಮಾಡಿದೆ. ಓಕೆ ಅಲ್ವಾ? ನಾರ್ಮಲಿ ಒಂದ್ಸಲ ತಿನ್ಬೋದು, ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ, ಅವ್ರಿಗೆ ಅವ್ರ ಫ್ರೈ ಬಿಟ್ಟು ಇನ್ನೇನು ಇಷ್ಟ ಆಗಲ್ಲ. ಒಂದ್ಸಲ ತಿನ್ಬೋದು. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಮಂಜಪ್ಪ ಅವ್ರಿಗೂ ಇವಾಗ ತಿನ್ನಿಸ್ತೀನಿ ಮೊಮೋಸ್ ವಿತ್ ಮಂಜಪ್ಪ ಮಾಡಿದ್ದಲ್ಲ, ಮಂಜಪ್ಪ ಅವ್ರ ಮಗಳು ಮಾಡಿದ್ದು. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೆಸಿಪಿನ ಟ್ರೈ ಮಾಡಿ. ನಾನೇನು ಹೊಸ ರೆಸಿಪಿ ಮಾಡಿಲ್ಲ, ನಾರ್ಮಲ್ ಯೂಟ್ಯೂಬ್ ಅಲ್ಲಿ ಇರೋದೇ ಮಾಡಿದೀನಿ. ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಮೇಡಮ್.